ಮನದ ನಿನಾದಕ್ಕೆ ಏನೆಂದು ಹೆಸರಿಡಲಿ ಭಾಗ 45. ಅಂದು ರಿತನ್ಯಾಗೆ ಬಂದು ಕಾಯುತ್ತಲಿದ್ದರೆ ಇಂದು ಪಾರ್ಥನೇ ಅವಳಿಗಾಗಿ ಬೇಗ ಬಂದು ಕಾಯುತ್ತಲಿದ್ದನು. ಪಾರ್ಥ ಮೊದಲೇ ಬಂದು ಕುರ್ಚಿಯ ಮೇಲೆ ಕುಳಿತಿರುವುದನ್ನು ನೋಡಿದವಳು ಅವನ ಬಳಿಗೆ ಬಂದು, ಸಾರಿ, ಸ್ವಲ್ಪ ಲೇಟ್ ಆಯಿತು ಎಂದಳು. ಪರವಾಗಿಲ್ಲ, ಕುಳಿತುಕೋ ಎಂದನು. ಅದಾಗಲೇ ಅವನ ಮುಖದಲ್ಲಿರುವ ಬೇಸರವನ್ನು ಗುರುತಿಸಿದ್ದಳು ಹುಡುಗಿ. ಆದರೆ ಅದನ್ನು ಕೇಳಲು ಹೋಗಲಿಲ್ಲ. ಪಾರ್ಥ, ಕಾಫಿ ಎಂದರೆ ಬೇಡ ಎಂದನು. ಅವನು ಬೇಡ ಎಂದಿದ್ದಕ್ಕೆ ತಾನು ಕೂಡ ಸುಮ್ಮನೆ ಕುಳಿತಳು. ರಿತನ್ಯಾ, ನೀನೊಬ್ಬಳು ಡಾಕ್ಟರ್, ಅದೆಲ್ಲದಕ್ಕಿಂತ ಹೆಚ್ಚಾಗಿ ಒಬ್ಬ ತುಂಬ ಒಳ್ಳೆಯ ಹುಡುಗಿ. ನಿನಗೆ ನಿನ್ನದೇ ಆದ ಘನತೆ, ಗೌರವ, ಐಡೆಂಟಿಟಿ ಇದೆ. ನಮ್ಮ ಇಡೀ ತಾಲೂಕಿನಲ್ಲಿ ಚಿಕ್ಕ ವಯಸ್ಸಿಗೆ ದೊಡ್ಡ ಹೆಸರು ಮಾಡಿರುವವಳು ನೀನು. ನಿನಗೆ ನಾನು ಸರಿಯಾದ ಜೋಡಿ ಆಗುವುದಿಲ್ಲ. ನೀನು ಈಗಲೂ ಹ್ಞೂ ಎಂದರೆ ನಿನ್ನ ಪ್ರೆಸ್ಟೀಜ್ಗೆ ತಕ್ಕನಾದಂತಹ ಡಾಕ್ಟರ್, ಇಂಜಿನಿಯರ್ ಅಥವಾ DC ಯಾರಾದರೂ ನಿನ್ನನ್ನು ಮದುವೆಯಾಗುತ್ತಾರೆ. ಅಂತಹ ಯಾರಾದರೂ ಒಳ್ಳೆಯವರನ್ನು ಮದುವೆಯಾಗು ಎಂದವನು ಮೇಲ್ನೋಟಕ್ಕೆ ಹೇಳುತ್ತಿದ್ದರೆ ಅವನಿಗೆ ಆಗುತ್ತಿದ್ದಂತಹ ನೋವು ಏನು ಎನ್ನುವುದು ಅವನಿಗೆ ಮಾತ್ರ ಗೊತ್ತು. ತಾನು ಅವಳನ್ನು ಮೊದಲು ಪ್ರೀತಿಸದಿದ್ದರೂ ತನ್ನನ್ನು ರಿತನ್ಯಾ ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾಳೆ. ಅರ್ಥ ಮಾಡಿಕೊಂಡವರನ್ನು ಮದುವೆಯಾದರೆ ನಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ ಎಂದು ಯೋಚಿಸಿ ಅವಳನ್ನು ಮದುವೆಯಾಗಲು ಮುಂದಾಗಿದ್ದನು. ಆದರೆ ರಿತನ್ಯಾ ತಂದೆ ಆಡಿದ ಮಾತುಗಳಿಂದ ಅವನ ಮನಸ್ಸಿಗೆ ಬಹಳವೇ ನೋವಾಗಿತ್ತು. ಹಾಗಾಗಿ ಇಂದು ಅವಳಿಗೆ ಬೇರೆ ಮದುವೆಯಾಗಲು ಹೇಳುತ್ತಿದ್ದನು. ಇಷ್ಟರವರೆಗೆ ಪಾರ್ಥನ ಮಾತನ್ನು ಮೌನವಾಗಿ ಕೇಳುತ್ತಿದ್ದವಳಿಗೆ ಭೂಮಿಯೇ ಕುಸಿದಂತಹ ಅನುಭವವಾಗಿತ್ತು. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದವನ ಬಾಯಿಯಿಂದ ಈ ರೀತಿಯ ಮಾತುಗಳನ್ನು ನಿರೀಕ್ಷಿಸಿರಲಿಲ್ಲ ಅವಳು. ಒಮ್ಮೆಲೇ ಎದ್ದಂತಹ ಬಿರುಗಾಳಿ ಬಂದು ತನ್ನ ಎದೆಗೆ ಅಪ್ಪಳಿಸಿದಂತಾಯಿತು. ತಾನು ಇಷ್ಟ ಇಲ್ಲ ಎಂದಿದ್ದರೆ ನಾನು ಇವನಿಗೆ ಪ್ರೀತಿಯ ವಿಷಯ ಹೇಳದೆನಲ್ಲಿಯೇ ನನ್ನನ್ನು ರಿಜೆಕ್ಟ್ ಮಾಡಬಹುದಿತ್ತು. ಆದರೆ ಅವತ್ತು ಸುಮ್ಮನಿದ್ದು ಇವತ್ತು ಯಾಕೆ ಹೀಗೆ ಮಾತನಾಡುತ್ತಿದ್ದಾನೆ ಎಂದು ಯೋಚಿಸಿದವಳು ಉತ್ತರ ಸಿಗಲಿಲ್ಲ. ಅಲ್ಲದೆ ಇಂದು ಪೂರ್ತಿಯಾಗಿ ಬದಲಾಗಿರುವ ಪಾರ್ಥನನ್ನು ನೋಡಿ ಅನುಮಾನ ಕೂಡ ಬಂದಿತ್ತು. ಅವನು ಈ ರೀತಿ ಮಾತನಾಡಲು ಕಾರಣ ಏನು ಎಂದು ತಿಳಿದುಕೊಳ್ಳದೆ ಸುಮ್ಮನೆ ಬಿಡುವವಳಲ್ಲ ಅವಳು. ಹಾಗಾದರೆ ನೀನು ಒಳ್ಳೆಯವನಲ್ಲವ ಪಾರ್ಥ ಎಂದು ಥಟ್ಟನೆ ತೂರಿ ಬಂದಿತ್ತು ಅವಳ ಪ್ರಶ್ನೆ. ಅವಳ ಮಾತಿಗೆ ತಬ್ಬಿಬ್ಬುಗೊಂಡವನು, ಇಲ್ಲಿ ಒಳ್ಳೆಯತನ ಪ್ರಶ್ನೆ ಆಗಲ್ಲ ರಿತನ್ಯಾ, ನನ್ನ ಮನೆತನ, ನನ್ನ ಕೆಲಸ ಕೂಡ ಮ್ಯಾಟರ್ ಆಗುತ್ತೆ ಎನ್ನುತ್ತಿದ್ದ ಹಾಗೆ ಅಂದು ತಾನು ಪಾರ್ಥನನ್ನು ಪ್ರೀತಿಸುತ್ತಿರುವ ವಿಷಯವನ್ನು ಮನೆಯಲ್ಲಿ ಹೇಳಿದ ದಿನ ತನ್ನ ತಂದೆ ಆಡಿದ ಮಾತುಗಳನ್ನು ನೆನೆದವಳಿಗೆ ತಂದೆಯ ಮೇಲೆ ಅದಾಗಲೇ ಸಣ್ಣ ಅನುಮಾನ ಶುರುವಾಯಿತು. ನೀನು ಆಗಲೇ ಹೇಳಿದ ಹಾಗೆ ನನಗೆ ನಿನಗಿಂತಲೂ ಒಳ್ಳೆಯ ಪೊಸಿಷನ್ನಲ್ಲಿ ಇರುವವರು ಸಿಗಬಹುದು, ಆದರೆ ನೀನು ಸಿಗುವುದಿಲ್ಲ. ನನಗೆ ಬೇಕಿರುವುದು ನೀನು ಮಾತ್ರ. ಇದೇ ಮಾತನ್ನು ಅವತ್ತೇ ನನ್ನ ಬಳಿ ನೀನು ಹೇಳಬಹುದಿತ್ತಲ್ಲವ ಪಾರ್ಥ, ಯಾಕೆ ಹೇಳಲಿಲ್ಲ? ನಾನೇ ನಿನ್ನ ಕೆಲಸವನ್ನು ಒಪ್ಪಿದ ಮೇಲೆ ನಿನಗೆ ಏನು ಕಷ್ಟ? ನಾನು ಇಷ್ಟ ಇಲ್ಲ ಎಂದರೆ ಹೇಳು, ನಾನು ಸುಮ್ಮನಾಗುತ್ತೇನೆ. ಅದನ್ನು ಬಿಟ್ಟು ಬೇರೆ ಹೇಳುತ್ತಿದ್ದೀಯ ನೀನು. ಏನಾಗಿದೆ ನಿನಗೆ? ಯಾರು ಏನು ಹೇಳಿದರು? ಕಣ್ಣು ಸಂಕುಚಿಸಿ ಅನುಮಾನದಲ್ಲಿಯೇ ಕೇಳಿದಳು. ಯಾರು ಏನು ಹೇಳಿಲ್ಲ ರಿತನ್ಯಾ, ನಾನೇ ಹೇಳುತ್ತಿರುವುದು. ನಾನು ನಿನಗೆ ಸರಿಯಾದ ಜೋಡಿಯಲ್ಲ ಎಂದು ಎತ್ತಲೋ ನೋಡುತ್ತಾ ಹೇಳಿದನು. ಇದೇ ಮಾತನ್ನು ನನ್ನ ಕಣ್ಣು ನೋಡಿಕೊಂಡು ಹೇಳು ಪಾರ್ಥ ಎಂದರೆ ಅವಳ ಕಣ್ಣಿನ ನೋಟಕ್ಕೆ ತನ್ನ ನೋಟ ಬೆರೆಸಲು ಸಾಧ್ಯವಾಗಲಿಲ್ಲ ಅವನಿಗೆ. ಅದಾಗಲೇ ಅವಳ ಅನುಮಾನ ದುಪ್ಪಟ್ಟಾಗಿತ್ತು. ಒಡನೆ ಅವನ ಬಳಿಗೆ ಹೋಗಿ ಅವನ ಕೈ ಹಿಡಿದು ತನ್ನ ತಲೆಯ ಮೇಲೆ ಇರಿಸಿಕೊಂಡವಳು, ಯಾರು ಏನು ಹೇಳಿದರು ಎಂದು ಹೇಳಲಿಲ್ಲ ಎಂದರೆ ನನ್ನ ಮೇಲೆ ಆಣೆ ಎಂದಳು. ರಿತನ್ಯಾ, ಆಣೆ ಮಾಡಿ ನನ್ನನ್ನು ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಲುಕಿಸುತ್ತಿದ್ದೀಯಾ ಎಂದನು. ಇಲ್ಲ ಪಾರ್ಥ, ಇವತ್ತು ನೀನು ಹೇಳಲೇಬೇಕು. ಏನಾಯಿತು ಹೇಳು ಎಂದು ಹಠ ಬಿಡದವಳಂತೆ ಕೇಳಿದಳು. ಕೊನೆಗೂ ತಾನೇ ಸೋತು, ನಿನ್ನ ತಂದೆ ಎಂದು ಅಲ್ಲಿಗೆ ಮಾತು ನಿಲ್ಲಿಸಿದನು. ಡ್ಯಾಡ್ ನಿನ್ನ ಜೊತೆ ಮಾತನಾಡಿದ್ರಾ? ಎಲ್ಲಿ? ಏನು ಹೇಳಿದ್ರು ಎಂದಳು. ಅವರೇ ನಮ್ಮ ಸ್ಟೇಷನ್ಗೆ ಬಂದಿದ್ರು ಎಂದವನು ಅವರು ಆಡಿದ ಮಾತುಗಳೆಲ್ಲವನ್ನು ಹೇಳಿದನು.
ತನ್ನ ತಂದೆ ಮಾಡಿರುವ ಅವಾಂತರವನ್ನು ಕೇಳಿದವಳಿಗೆ ಬಹಳವೇ ನೋವಾಗಿತ್ತು. ಹಾಗೆ ತಂದೆಯ ಮೇಲೆ ಅಸಾಧ್ಯ ಕೋಪ ಕೂಡ ಬಂದಿತ್ತು. ಅವನ ಕೈ ಹಿಡಿದವಳು, ನನ್ನ ತಂದೆಯನ್ನು ಒಪ್ಪಿಸಿ ಅವರ ಸಮ್ಮುಖದಲ್ಲಿಯೇ ನಿನ್ನನ್ನು ಮದುವೆಯಾಗುತ್ತೇನೆ. ನಿನ್ನ ಬಳಿ ಹಾಗೆಲ್ಲ ಮಾತನಾಡಿದವರೇ ನಿನ್ನ ಕಾಲು ತೊಳೆದು ಕನ್ಯಾದಾನ ಮಾಡಿಕೊಡಬೇಕು. ಹಾಗೆ ಮಾಡುತ್ತೇನೆ ಎಂದವಳು ಅಲ್ಲಿ ನಿಲ್ಲದೆ ಹೊರಟಿದ್ದಳು. ಪಾರ್ಥ ಅಲ್ಲಿಯೇ ಕುರ್ಚಿಯ ಮೇಲೆ ತಲೆಯ ಮೇಲೆ ಕೈ ಹೊತ್ತು ಕುಳಿತನು. ರಾತ್ರಿ ಊಟ ಮಾಡುತ್ತಾ ಕುಳಿತಿದ್ದವನು, ಅಪ್ಪ, ನಾಳೆ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಎಂದು ಊಟ ಮಾಡುತ್ತಿದ್ದ ರಾಜೇಂದ್ರ ಅವರಿಗೆ ಹೇಳಿದನು. ಇತ್ತ ಊಟ ಬಡಿಸಲು ನಿಂತಿದ್ದ ಮಹಿಮಾಳಿಗೆ ಅವನ ಮಾತು ಕೇಳಿ ಪ್ರಪಂಚದ 8ನೇ ಅದ್ಭುತ ಎನಿಸಿತು. ನಿಜವಾಗಿಯೂ ತನ್ನನ್ನು ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗುತ್ತಾರಾ ಎಂದುಕೊಂಡಳು. ಅಲ್ಲದೆ ಈ ವಿಷಯ ನನಗೆ ಗೊತ್ತಿಲ್ಲ, ನನ್ನ ಬಳಿ ಒಂದು ಮಾತು ಹೇಳದೆ ಮಾವನ ಬಳಿ ಹೇಳುತ್ತಿದ್ದಾರಲ್ಲ ಎಂದು ಆಶ್ಚರ್ಯವಾಗಿತ್ತು ಅವಳಿಗೆ. ಇಷ್ಟು ತಡವಾಗಿ ಜ್ಞಾನೋದಯ ಆಗಿದೆ ನಿನಗೆ? ನೀವು ಮದುವೆಯಾದ ಮರುದಿನವೇ ದೇವಸ್ಥಾನಕ್ಕೆ ಹೋಗಿ ಬರಬೇಕಿತ್ತು. ಆಗ ಹೋಗದೆ ಈಗ ಹೇಳುತ್ತಿದ್ದೀಯಾ? ನಾಳೆಯಾದರೂ ಮಹಿಮಾ ಪುಟ್ಟಗಳನ್ನು ಕರೆದುಕೊಂಡು ಹೋಗಿ ಬಾ ಎಂದರು. ಮಗನ ಮಾತು ಕೇಳಿ ಕೋಪಕ್ಕೆ ಕುತ್ತು ಹೋಗಿದ್ದು ಮಾತ್ರ ಊಟ ಮಾಡುತ್ತಾ ಕುಳಿತಿದ್ದ ಸುನಂದ ಅವರು. ಮಗ ಸೊಸೆ ಮದುವೆಯಾದಾಗಿನಿಂದ ಎಲ್ಲಿಗೂ ಹೋಗಿಲ್ಲ, ಅಂಥದ್ದರಲ್ಲಿ ಈಗ ದೇವಸ್ಥಾನಕ್ಕೆ ಹೋಗುತ್ತಿದ್ದಾರೆ ಎಂದು ಸಂತೋಷ ಪಡುವುದನ್ನು ಬಿಟ್ಟು ಮಹಿಮಾಳ ಮೇಲೆ ಕೋಪಕ್ಕೆ ಕುದ್ದು ಹೋಗುತ್ತಿದ್ದರು. ಊಟ ಮುಗಿಸಿ ಕೆಲಸ ಎಲ್ಲವನ್ನು ಮುಗಿಸಿ ಕೋಣೆಗೆ ಬಂದವಳು ಪುಸ್ತಕ ಓದುತ್ತಾ ಕುಳಿತಿರುವವನ ಬಳಿಗೆ ಬಂದು, ನಾಳೆ ನಿಜವಾಗಿಯೂ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗುತ್ತೀರಾ ಎಂದು ಅಂಜಿಕೆಯಲ್ಲಿಯೇ ಕೇಳಿದಳು. ಅವಳನ್ನು ದುರುಗುಟ್ಟಿ ಕೋಪದಲ್ಲಿಯೇ ನೋಡಿದವನು, ಯಾಕೆ, ಬರುವ ಹಾಗಿಲ್ಲವಾ ಎಂದನು. ಹಾಗೇನಿಲ್ಲ, ಬರ್ತೀನಿ. ಸಡನ್ನಾಗಿ ದೇವಸ್ಥಾನ ಅಂದ್ರಲ್ಲ, ಅದಕ್ಕೆ ಕೇಳಿದೆ ಎಂದಳು. ಹೋ, ನಿನಗೆ ಎಲ್ಲವನ್ನು ಡೀಟೇಲ್ ಆಗಿ 1 ವಾರ ಮುಂಚೆಯೇ ಹೇಳಿ ಕರೆದುಕೊಂಡು ಹೋಗಬೇಕಿತ್ತಾ? ಹೋಗಿ ಬಿತ್ಕೋ, ಬೆಳಗ್ಗೆ ಬೇಗ ಹೋಗಬೇಕು. ಅಲ್ಲಿಂದ ಬಂದು ನಾನು ಕಾಲೇಜ್ಗೆ ಹೋಗಬೇಕು ಎಂದನು. ಮಹಿಮಾಳಿ ಬಳಿ ಮೆಲುವಾಗಿ ಮಾತನಾಡಲಿ ಬರುವುದಿಲ್ಲ ಅವನಿಗೆ. ಬೇಕೆಂದೇ ಪದಗಳನ್ನು ಹುಡುಕಿ ಅವಳ ಮನಸ್ಸಿಗೆ ನೋವಾಗುವ ಹಾಗೆ ಮಾತನಾಡುವವನು ಹೇಗೆ ತಾನೇ ಮೃದುವಾಗಿ ಮಾತನಾಡುತ್ತಾನೆ? ಅವನ ಮಾತು ಕೇಳಿ ತಲೆ ಆಡಿಸುತ್ತಾ ಮೌನವಾಗಿ ಹೋಗಿ ತನ್ನ ಜಾಗದಲ್ಲಿ ಮಲಗಿದಳು. ರಾತ್ರಿಯೇ ಮಹರ್ಷಿ ದೇವಸ್ಥಾನಕ್ಕೆ ಹೋಗಬೇಕು ಎಂದು ಹೇಳಿದ್ದರಿಂದ ಸೂರ್ಯ ಉದಯಿಸುವ ಮೊದಲೇ ಎದ್ದವಳು ಮನೆ ಕೆಲಸ ಎಲ್ಲವನ್ನು ಮುಗಿಸಿ ಸ್ನಾನ ಮಾಡಿ ಚಂದದ ಸೀರೆಯುಟ್ಟು ತಯಾರಾಗಿ ಬಂದಿದ್ದಳು. ಅವಳು ತಯಾರಾಗುವ ವೇಳೆಗಾಗಲೇ ಮಹರ್ಷಿ ತಯಾರಾಗಿ ಹೊರಗೆ ಹೋಗಿದ್ದನು. ಸೋಫಾ ಮೇಲೆ ಪೇಪರ್ ಹಿಡಿದು ಕುಳಿತಿದ್ದ ರಾಜೇಂದ್ರ ಅವರು ಮಹಿಮಾಳನ್ನು ನೋಡಿ, ತುಂಬ ಮುದ್ದಾಗಿ ಕಾಣಿಸ್ತಿದೆಯಾ ಪುಟ್ಟ, ನನ್ನ ದೃಷ್ಟಿಯೇ ತಾಗುತ್ತದೆ ಎಂದಿದ್ದರು. ಅವರ ಮಾತಿಗೆ ಮುಗುಳು ನಕ್ಕು ಅಲ್ಲಿ ಎದುರು ಕುಳಿತಿದ್ದ ತನ್ನ ಅತ್ತೆಯ ಕಡೆ ತಿರುಗಿದವಳು, ಅತ್ತೆ, ನಾನು ಬರುವುದು ತಡ ಆಗುತ್ತದೆ, ಇವತ್ತು ತಿಂಡಿ ನೀವೇ ಮಾಡಿ ಎಂದಿದ್ದಳು. ಅಲ್ಲಿ ರಾಜೇಂದ್ರ ಅವರು ಇಲ್ಲದಿದ್ದರೆ ಇಷ್ಟೊತ್ತಿಗೆ ಮಹಿಮಾಳನ್ನು ಉರಿದು ಮುಕ್ಕುತ್ತಿದ್ದರು. ಸುಗುಣ. ಆದರೆ ರಾಜೇಂದ್ರ ಅವರು ಇರುವುದನ್ನು ನೋಡಿ ಹಾಗೆ ಸುಮ್ಮನಾದರು. ಮಹರ್ಷಿ ಮೊದಲೇ ಹೋಗಿ ಕಾರಿನೊಳಗೆ ಕುಳಿತಿದ್ದವನು ಮಹಿಮಾ ಬರದಿರುವುದನ್ನು ನೋಡಿ ಜೋರಾಗಿ ಆರ್ನ್ ಮಾಡಿದನು. ಇವರು ನನ್ನನ್ನು ಕಿವುಡಿ ಎಂದು ತಿಳಿದಿದ್ದಾರಾ ಹೇಗೆ? ಇಡೀ ಊರಿಗೆ ಕೇಳುವ ಹಾಗೆ ಆನ್ ಮಾಡ್ತಿದ್ದಾರಲ್ಲ. ಒಂದು ಬಾರಿ ಆನ್ ಮಾಡಿದರೆ ನನಗೆ ಕೇಳಿಸುವುದಿಲ್ಲವಾ? ಅವರಿಗೇನು ಎದ್ದು ಸ್ನಾನ ಮಾಡಿ ಒಂದು ಶರ್ಟ್ ಪ್ಯಾಂಟ್ ಹಾಕಿಕೊಂಡರೆ ಮುಗಿಯಿತು. ಆದರೆ ನನ್ನದು ಆಗಲ್ಲವಲ್ಲ. ಎಲ್ಲ ಕೆಲಸ ಮುಗಿಸಿ ಬರಬೇಕು, ಅದನ್ನು ಯೋಚಿಸುವುದೇ ಇಲ್ಲ ಇವರು ಎಂದು ಗೊಣಗಿಕೊಂಡವಳು ಕೈಯಲ್ಲಿ ಪೂಜಾ ಸಾಮಗ್ರಿಗಳನ್ನು ಹಿಡಿದು ಕಾರಿನ ಬಳಿ ಹೋಗುತ್ತಿದ್ದರೆ ರಪ್ಪೆಯನ್ನು ಅಲುಗಿಸದೆ ಅವಳನ್ನೇ ನೋಡುತ್ತಾ ಉಳಿದನು. ಗುಲಾಬಿ ಬಣ್ಣದ ಸೀರೆಯುಟ್ಟು ಒಂದು ಸಣ್ಣ ಕ್ಲಿಪ್ ಹಾಕಿ ಸ್ವಲ್ಪ ಕೂದಲನ್ನು ಬಂಧಿಸಿ ಇನ್ನೆಲ್ಲ ಕೂದಲನ್ನು ಗಾಳಿಗೆ ಆರಲು ಬಿಟ್ಟು ಅದಕ್ಕೆ ಮಲ್ಲಿಗೆ ಮುಡಿದು ಬರುತ್ತಿದ್ದರೆ ಸಾಕ್ಷಾತ್ ದೇವಿಯ ಹಾಗೆ ಕಾಣುತ್ತಿದ್ದಳು. ಅವಳು ಬರುವವರೆಗೂ ಅವಳನ್ನೇ ನೋಡುತ್ತಿದ್ದವನು ಅವಳು ಕಾರಿನ ಬಾಗಿಲು ತೆಗೆಯುತ್ತಿದ್ದ ಹಾಗೆ ತನ್ನ ನೋಟ ಬದಲಿಸಿ ಅವಳು ಕುರಿತು
ಕಾರಿನ ಬಾಗಿಲು ಹಾಕಿದ್ದೇ ತಡ ವೇಗವಾಗಿ ಕಾರು ಚಾಲು ಮಾಡಿದನು. ಅಷ್ಟು ವೇಗವಾಗಿ ಕಾರು ಓಡಿಸುತ್ತಿರುವುದನ್ನು ನೋಡಿದ ಮಹಿಮಾಳಿಗೆ ಸ್ವಲ್ಪ ಭಯ ಆವರಿಸಿತು. ಅಯ್ಯೋ, ಇವರೇನು ಇಷ್ಟೊಂದು ಫಾಸ್ಟಾಗಿ ಕಾರು ಓಡಿಸುತ್ತಿದ್ದಾರಲ್ಲ, ಯಾವಾಗಲೂ ಹೀಗೆಯಾ ಇವರು ಕಾರು ಓಡಿಸುವುದು ಎಂದುಕೊಂಡವಳು. ಇದು ಹೈವೇ, ಎಲ್ಲ ನಮ್ಮ ಊರಿನ ಸಣ್ಣ ರಸ್ತೆ, ಸ್ವಲ್ಪ ನಿಧಾನವಾಗಿ ಓಡಿಸಿ ಎಂದು ತಡೆದು ನುಡಿದಿದ್ದಳು. ನಾನು ಡ್ರೈವಿಂಗ್ ಮಾಡುವುದನ್ನು ನೀನು ಹೇಳಿಕೊಡಬೇಕಾಗಿಲ್ಲ, ಬಾಯಿ ಮುಚ್ಚಿ ಕುಳಿತುಕೊಂಡರೆ ಸಾಕು ಎಂದು ಮತ್ತೆ ಸಿಡುಕಿನಿಂದ ಹೇಳಿದನು. ನಾನು ಏನೇ ಮಾತನಾಡಿದರೂ ತಪ್ಪು ಇವರಿಗೆ ಎಂದು ಮಾತನಾಡದೆ ಸುಮ್ಮನೆ ಕುಳಿತಳು. ಅರ್ಧ ಗಂಟೆಗೆ ಬರುವ ದೇವಸ್ಥಾನದ ದಾರಿಯನ್ನು 20 ನಿಮಿಷಕ್ಕೆ ಮುಗಿಸಿ ದೇವಸ್ಥಾನದ ಬಳಿಗೆ ಬಂದಿದ್ದನು. ದೇವಸ್ಥಾನದ ಮುಂದೆ ಕಾರು ನಿಲ್ಲಿಸಿದವನು ಮಹಿಮಾ ಇಳಿಯುವ ಮುನ್ನವೇ ತಾನೇ ಇಳಿದು ಕಾರಿನ ಬಾಗಿಲನ್ನು ಜೋರಾಗಿ ಹಾಕಿದನು. ಆ ಶಬ್ದಕ್ಕೆ ಬೆದರಿದಂತೆ ಆದವಳು, ಕಾರಿನ ಬಾಗಿಲು ಎಷ್ಟು ಜೋರಾಗಿ ಹಾಕಿದರೆ ಡೋರ್ ಹಾಳಾಗಲ್ವಾ, ಅದನ್ನು ಹೇಳುವ ಹಾಗೂ ಇಲ್ಲ, ಸಿಡುಕುತ್ತಾರೆ ಎಂದು ಹೇಳಿಕೊಳ್ಳುತ್ತಲೇ ತಾನು ಕಾರಿನಿಂದ ಇಳಿದಿದ್ದಳು. ಕಾರಿನಿಂದ ಇಳಿದು ಸ್ವಲ್ಪ ದೂರ ಹೋದವನು ತನ್ನ ಅತ್ತೆಗೆ ಕರೆ ಮಾಡಿ, ಅತ್ತೆ ಎಲ್ಲಿದ್ದೀರಾ ಎಂದು ಕೇಳಿದ್ದನು. 2 ನಿಮಿಷ ಮಹರ್ಷಿ, ದೇವಸ್ಥಾನದ ಬಳಿಗೆ ಬಂದೆ ಎಂದು ಹೇಳಿ ಕರೆ ತುಂಡರಿಸುವ ವೇಳೆಗಾಗಲೇ ಆಟೋ ಬಂದು ದೇವಸ್ಥಾನದ ಮುಂದೆ ನಿಂತಿತು. ಆಟೋ ದೇವಸ್ಥಾನದ ಬಳಿಗೆ ಬರುತ್ತಿದ್ದ ಹಾಗೆ ಆಟೋ ಬಳಿಗೆ ಹೋದವನು ತಾನೇ ಆಟೋದವರಿಗೆ ದುಡ್ಡು ಕೊಟ್ಟು ತನ್ನ ಅತ್ತೆಯ ಬಳಿ ನಿಂತನು. ಮಹರ್ಷಿ ಆಟೋ ಬಳಿ ಹೋಗುತ್ತಿದ್ದ ಹಾಗೆ ಮಹಿಮಾ ಆಟೋದಲ್ಲಿ ಬಂದವರು ಯಾರು ಎಂದು ತಿಳಿಯದೆ ಹಾಗೆ ನೋಡುತ್ತಿದ್ದವಳಿಗೆ ಅಲ್ಲಿ ತನ್ನ ತಾಯಿ ಆಟೋದಿಂದ ಇಳಿದಿದ್ದನ್ನು ನೋಡಿ ಹಾಗೆ ನಿಂತು ಬಿಟ್ಟಳು. ಮದುವೆ ಆಗಿದೆ ಎಂದು ತವರು ಮನೆಯನ್ನು ಬಿಟ್ಟು ಬಂದವಳು ತಾಯಿಯನ್ನು ನೇರವಾಗಿ ನೋಡಿದ್ದು ಅಂದೇ ಕೊನೆ. ಫೋನಿನಲ್ಲಿ ಮಾತನಾಡುತ್ತಿದ್ದಳು, ಆದರೆ ನೇರವಾಗಿ ನೋಡಿರಲಿಲ್ಲ. ಇಂದು ಅವರನ್ನು ನೇರವಾಗಿ ನೋಡಿ ನಿಂತಲ್ಲಿಯೇ ಕಣ್ಣಿನಲ್ಲಿ ನೀರು ತುಂಬಿಕೊಂಡು ಶಿಲೆಯಾಗಿ ನಿಂತು ಬಿಟ್ಟಳು. ಮುಂದುವರೆಯುವುದು. ಮಹಿಮಾ ಮತ್ತು ಮಹರ್ಷಿಯನ್ನು ದೇವಸ್ಥಾನಕ್ಕೆ ಯಾಕೆ ಬರಲು ಹೇಳಿದ್ದಾರೆ ಎಂದು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು.